ಇಂದು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ವರುಣಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸುವಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ಮೈಸೂರಿಗೆ ತೆರಳಿರುವಂತದ್ದು. ದೀರ್ಘಾವಧಿ ಸಿಎಂ ದಾಖಲೆ ಬಳಿಕ ಮೊದಲ ಬಾರಿಗೆ ಈಗ ಸಿಎಂ ವರುಣಾಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ವರುಣಾ ಕ್ಷೇತ್ರದ ಕುಪ್ಯ ಗ್ರಾಮದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಸಿಎಂ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸಿಎಂ ಸ್ವಾಗತಕ್ಕೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಕುಪ್ಯ ಗ್ರಾಮ. ನೀವೊಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇವತ್ತು ಸಿಎಂ ಮೈಸೂರಿಗೆ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದು ಆ ಒಂದು ಗ್ರಾಮವು ಕೂಡ ಮಧುವಣಗಿತ್ತಿಯಂತೆ ಸಿಂಗಾರ ಮಾಡಿ ಹಲವಾರು ಚೇರ್ಗಳನ್ನ ಹಾಕಿಸಿ ಬಹಳಷ್ಟು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಲ್ಲಿನ ಜನ ಕಾದುಕೊಳ್ತಿರುವಂಥದ್ದು. ಒಂದು ಕಡೆ ಗಮನಿಸಬಹುದು, ದೀರ್ಘಾವಧಿ ಸಿಎಂ ಎನ್ನುವಂತಹ ಹೆಗ್ಗಳಿಕೆ ಇದೀಗ ಸಿಎಂ ಅವರ ಹೆಗಲ ಮೇಲಿದೆ. ಈ ಒಂದು ದಿನ ಕಳೆದ ಬಳಿಕ ಈಗ ಫಸ್ಟ್ ಟೈಮ್ ವರುಣಾಕ್ಕೆ ಸದ್ಯಕ್ಕೆ ಸಿಎಂ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ದೀರ್ಘಾವಧಿ ಸಿಎಂ ದಾಖಲೆ ಬಳಿಕ ಮೊದಲ ಬಾರಿಗೆ ವರುಣಾಕ್ಕೆ ಇವತ್ತು ಸಿಎಂ ತೆರಳ್ತಾ ಇದ್ದಾರೆ. ಇವತ್ತು ಎಲ್ಲಾ ಪ್ರೋಗ್ರಾಮ್ಸ್ ಗಳನ್ನ ಮುಗಿಸ್ಕೊಂಡು ಸಂಜೆ ಬೆಂಗಳೂರಿಗೆ ಮತ್ತೆ ಸಿಎಂ ಮರಳ್ತಾರೆ. ಇನ್ನು ಗ್ರಾಮದಲ್ಲಿ ನಡೆಯುವಂತಹ ಕುಪ್ಯ ಗ್ರಾಮದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಸಕಲ ರೀತಿಯಲ್ಲೂ ಕೂಡ ಸಜ್ಜು ಮಾಡಿಕೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಸಿಎಂ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದ್ದು ಸಿಎಂ ಸ್ವಾಗತಕ್ಕೆ ಸಿಂಗಾರಗೊಂಡಿದೆ ಕುಪ್ಯ ಗ್ರಾಮ. ವರ್ಣಾ ವಿಧಾನಸಭಾ ಕ್ಷೇತ್ರದ ಕುಪ್ಪೆ ಗ್ರಾಮದಲ್ಲಿ ಇಡೀ ತಾಲೂಕು ವರ್ಣಾ ಕ್ಷೇತ್ರದ ಸಾಕಷ್ಟು ಕಾಮಗಾರಿಗಳು, ಬುದ್ಧಿ ಪೂಜೆ ಹಾಗೂ ಶಂಕುಸ್ಥಾಪನೆ ಮತ್ತು ಗ್ರಾಮದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯ ಅನಾವರಣ ಹಾಗೂ ಬಾಬು ಜಗಜೀವನ್ ರಾಮ್ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮ ಈ ಭಾಗದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಳೆ ಆಗಮಿಸ್ತಿದ್ದಾರೆ. ಅವರ ಆಗಮನವನ್ನು ಈ ಕ್ಷೇತ್ರದ ಜನತೆ ಬಹಳ ವಿಜೃಂಭಣೆಯಿಂದ ಹಾಗೂ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ಪೂರ್ವ ಸಿದ್ಧತೆಯಾಗಿ ಇವತ್ತು ಅವರ ಕಟೌಟ್ಸ್ ಇರ್ಬೋದು, ಅವರ ಅಭಿಮಾನಿಗಳು ಕಟೌಟ್ಸ್ ಇರ್ಬೋದು, ಅದರ ಜೊತೆಗೆ ಅವರು ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆದಂಥ ಒಂದು ಗರಿಮೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಪ್ರಪ್ರಥಮ ಬಾರಿಗೆ ಅವರ ತವರು ಕ್ಷೇತ್ರಕ್ಕೆ ಆಗಮಿಸ್ತಾ ಇರೋದ್ರಿಂದ ತವರು ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಮತ್ತು ಬಂಧುಗಳು ಸಂಭ್ರಮದಿಂದ ಅವ್ರನ್ನ ಸ್ವಾಗತಿಸಲು ಮತ್ತು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಹಳ ವಿಜೃಂಭಣೆಯಿಂದ ಕಾಯ್ತಾ ಇದ್ದಾರೆ ಮತ್ತು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಇವತ್ತು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ನಿಜಕ್ಕೂ ಹೇಳಬೇಕು ಅಂತಂದರೆ ನಮ್ಮ ವರ್ಣಾ ಕ್ಷೇತ್ರದ ಎಲ್ಲ ಮತದಾರರುಗಳು ಮತ್ತು ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ವೇದಿಕೆ ನಾಳೆ ಆಗಲಿದೆ. ಹಾಗಾಗಿ ಅವ್ರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಸಹ ಕೋರ್ತಾ ಇದ್ದೇವೆ. ನಾಳೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪುನೀತ್. ಎಸ್ ಪುನೀತ್, ಇವತ್ತು ಒಂದಷ್ಟು ವಿಚಾರಗಳಿಗೆ, ಒಂದಷ್ಟು ವಿವಿಧ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸುವಂತಹ ನಿಟ್ಟಿನಲ್ಲಿ ಸಿಎಂ ಈಗ ಮೈಸೂರಿಗೆ ಬಂದಿದ್ದಾರಾ? ಎಷ್ಟೊತ್ತಿಗೆ ಪ್ರೋಗ್ರಾಮ್ ಏನಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅಮೃತ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಮುಖ್ಯಮಂತ್ರಿಗಳ ಫಾಲೋವರ್ಸ್ ಇರಬಹುದು, ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮೈಸೂರಿನ ವಿಮಾನ ನಿಲ್ದಾಣ ಏನಿದೆ, ಮಂಟಕಲದಲ್ಲಿ ಇರತಕ್ಕಂಥ ವಿಮಾನ ನಿಲ್ದಾಣದ ಬಳಿ ಮೈಸೂರ್ತಕ್ಕಂಥದ್ದು. ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳುವ ಮುಖಾಂತರ ಮೊದಲಿಗೆ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ತೆರಳುತ್ತಾರೆ. ಅಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ವಿಚಾರ ಸಂಕಿರಣಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಮುಖಾಂತರ ಅಲ್ಲಿ ಸುತ್ತೂರು ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೆದಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವರ್ಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕುಪ್ಯ ಗ್ರಾಮದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಲಿದ್ದಾರೆ. ಹೀಗಾಗಿ ಅಲ್ಲಿಯೂ ಕೂಡ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಕ್ಷೇತ್ರದ ಜನರ ಕುರಿತು ಕೂಡ ಅಲ್ಲಿ ಒಂದಷ್ಟು ಮಾತನಾಡುವಂತಹ ಒಂದು ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕುಪ್ಯ ಗ್ರಾಮದಲ್ಲಿ ಈಗಾಗಲೇ ಆ ಒಂದು
ಶಂಕುಸ್ಥಾಪನಾ ಕಾರ್ಯಕ್ರಮ ಏನಿದೆ ಇದಕ್ಕೆ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸುತ್ತಮುತ್ತಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬಹುದು, ಜೊತೆಗೆ ಎಚ್.ಡಿ. ಸಿದ್ದರಾಮಯ್ಯ ಅವರ ಒಂದು ಕಟೌಟ್ಗಳು ಕೂಡ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಅವರನ್ನ ಸ್ವಾಗತ ಮಾಡಲಿಕ್ಕೆ ಕುಪ್ಪೆ ಗ್ರಾಮ ಈಗ ಮಧುವನಿಗೆ ರೀತಿ ಅಂತ ಒಂದು ರೀತಿ ಸಿಂಗಾರಗೊಂಡಿದೆ. ಜೊತೆಗೆ ಸಾರ್ವಜನಿಕರು ಕೂತ್ಕೊಳ್ಳಲಿಕ್ಕೆ ಸಾಕಷ್ಟು ಆಸನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ತಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಆ ಯೋಜನೆಗಳನ್ನ ಜಾರಿಗೆ ತರ್ತಕ್ಕಂಥ ಒಂದು ಪ್ರಯತ್ನ ಕೂಡ ಆಗಿರ್ತಕ್ಕಂಥದ್ದು. ಅದರಲ್ಲಿ ಈಗ ಕುಪ್ಪೆ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಜೊತೆಗೆ ಹಲವು ಕಾರ್ಯಗಳನ್ನ ಉದ್ಘಾಟನೆ ಮಾಡುವಂತ ಕೆಲಸಕ್ಕೆ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಮೈಸೂರು ಪ್ರವಾಸವನ್ನು ಮುಗಿಸಿ ಸಂಜೆ ಕೇಂದ್ರ ಸ್ಥಾನ ಬೆಂಗಳೂರಿಗೆ ತೆರಳಿದ್ದಾರೆ. ಮುಖ್ಯವಾಗಿ ಇವತ್ತು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವಂತ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ಪ್ರವಾಸವನ್ನು ಕೈಗೊಂಡಿರತಕ್ಕಂಥದ್ದು. ಅಮೃತ. ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.